ರಾಮಚಂದ್ರನ್ ಸರ್ ಜೊತೆ ಮಾಡಕ್ಕೆ. ಯಾಕಂದ್ರೆ ಅವ್ರು ಹೇಳಿದ 20 ವರ್ಷದ ಕತೆ ಆವಾಗಲೇ ಬೇರೆ. ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ. ಬಟ್ ನಾನು ಹೇಳ್ಬೇಕು, ಬಂದಾಗ ತುಂಬ ಏನಂತಾರೆ, ಅವ್ರ ಜೋಕ್ಸ್ ಆಗಲಿ ನಮ್ಮನ್ನ ಒಂಥರ ಬೈದ್ರು ಅದು ಕಾಂಪ್ಲಿಮೆಂಟೇ. ಸೊ ಈ ಥರ ಎನ್ಕರೇಜ್ ಮಾಡಿ ಫಸ್ಟ್ ನಂಗೆ ಸರ್ ಏನು ಹೇಳಿದ್ದು, ಫಸ್ಟ್ ಸೀಟಲ್ಲಿ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು, ಕೆಲವರಿಗೆ ತುಂಬ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಇದು ಸರಿಗಿಲ್ಲ ಅಂತಂತಾರೆ, ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫಸ್ಟೇ ಸರ್ ಹೇಳಿದ್ದು ನನಗೆ, ಪರವಾಗಿಲ್ಲ ರೀ 20 ಟೇಕ್ ತೊಗೊಂಡ್ರಿ, ನಿಧಾನಕ್ಕೆ ಏನು ಹರಿ ಏನಿದೆ, ಇದು ಪುಟ್ಬಿಟ್ಟು ಟೇಕ್ ತಾನೆ ಎಂಜಾಯ್ ಎಂದು ಅಂದರು. ಸೊ ಅವಾಗಿಂದ ಐ ವಾಸ್ ವೆರಿ ಕೂಲ್. And after that, of course, we were waiting for those gems ನಮ್ಮ ಶೂಟಿಂಗ್ ಅಲ್ಲಿ. ಯಾಕಂದ್ರೆ ಅವ್ರು ಸರ್ ಜೋಕ್ ಆಗಲಿ ಅಥವಾ ಯಾಕಂದ್ರೆ ಪಾಪ ಹೊಸಬ್ರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ. ನಾನು ನೋಡಿದೆ, ಅದು ಅನುಭವಿಸಿದ್ದೀನಿ. ಅಂದರೆ ನಾನೆಲ್ಲ ಮಿಕ್ಕಿದವ್ರ ಜೊತೆ ಅಡ್ವೊಕೇಟ್ಸ್ ಅವರೆಲ್ಲ ಇರಲಿ ತುಂಬ ಇನ್ಸ್ಟೆನ್ಸಸ್ ನನಗಂತೂ ಏನು ಸರ್ ಹಿಂಗೆ ಮಾತಾಡ್ಬಿಡ್ತಾರೆ, ಅವ್ರು ಅನ್ಎಕ್ಸ್ಪೆಕ್ಟೆಡ್ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ, ಬಟ್ ದೆನ್ ಅವರೇ ನಕ್ಬಿಡ್ತಾರೆ. ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್. ಸೊ ಆ್ಯಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ, ದರ್ಸ್ ಅ ಲಾಟ್ ಆಫ್, ಐ ಮಸ್ಟ್ ಸೇ ರಿಯಲಿ, I have seen a man of great humility, simplicity and a deep human being, because ಅವ್ರು ಎಷ್ಟು ಅನುಭವಗಳಿದೆ ಅವ್ರಿಗೆ, ಏರು ಪೇರು, ಅವ್ರ ಸಕ್ಸಸ್ಸು, ಫೇಲ್ಯೂರ್ಸು. His journey has been so rich that I really respect you, sir. That's what I would like to say. ಇಷ್ಟೇ ಟ್ಯಾಲೆಂಟ್ ಇದ್ದು ಅವ್ರು ಏನೇ ಮಾಡಿಲ್ಲ. ಸೊ ನನಗೆ ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು.